ಹ್ಞೂ ನಮಸ್ತೆ. ಈಗ 42nd ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇದು ಬೇಸ್ಡ್ ಆನ್ ಲಿಮಿಟ್ಸ್ ಮೇಲಿದೆ. ನಾವೀಗ ಲಿಮಿಟ್ ಕೊಟ್ಟಿದ್ದಾರೆ, ಇದ್ರ ವ್ಯಾಲ್ಯೂ ಕಂಡುಹಿಡಿಯಬೇಕು. ಯು ವಿಲ್ ಸಬ್ಸ್ಟಿಟ್ಯೂಟ್ 1 ಆ್ಯಂಡ್ ವಿಲ್ ಸಿ ವಾಟ್ ವಿಲ್ ಹ್ಯಾಪನ್. ಈಗ 1/4 ಮೈನಸ್ 1 ಡಿವೈಡೆಡ್ ಬೈ 1 ಮೈನಸ್ 1 ಇಟ್ ಈಸ್ ನಥಿಂಗ್ ಬಟ್ 0/0. ಈ 0/0 ಇನ್ಫಿನಿಟಿ ಬೈ ಇನ್ಫಿನಿಟಿ ಇವೆಲ್ಲ ಏನು ಇಂಡಿಟರ್ಮೈನ್ಡ್ ಫಾರ್ಮ್ಸ್. ಸೊ ಆವಾಗ ಏನು ಮಾಡಬೇಕು, ಎಲ್ ಹಾಸ್ಪಿಟಲ್ ರೂಲ್ ಅಂತ ಬರುತ್ತವೆ, ಅದನ್ನು ಅಪ್ಲೈ ಮಾಡಬೇಕು. ಯಾವಾಗ 0/0 ಇದ್ದಾಗ, ಇನ್ಫಿನಿಟಿ ಬೈ ಈ ಥರ ಇಂಡಿಟರ್ಮೈನ್ಡ್ ಫಾರ್ಮ್ಸ್ ಇದ್ದಾಗ ಅದನ್ನು ಅಪ್ಲೈ ಮಾಡಬೇಕು. ಸೊ ಎಲ್ ಹಾಸ್ಪಿಟಲ್ ರೂಲಲ್ಲಿ ಏನಿಲ್ಲ, ಮೇಲಿನ ಪಾರ್ಟ್ ಡಿಫ್ರೆನ್ಷಿಯೇಟ್ ಮಾಡಬೇಕು, ಕೆಳಗಿನ ಪಾರ್ಟ್ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಮತ್ತು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಮತ್ತು ಯಾವಾಗ 0/0 ಇನ್ಫಿನಿಟಿ ಬೈ ಇನ್ಫಿನಿಟಿ ಬಂತಂದರೆ ಆ ಪ್ರೋಸೆಸ್ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಈಗ ಟ್ರೈ ಮಾಡೋಣ. x/4ಗೆ 4x³ ಮೈನಸ್ √x ಗೆ 1/2 √x ಡಿಫ್ರೆನ್ಷಿಯೇಷನು, √x ಗೆ ಮತ್ತು 1/2 √x 1ಗೆ 0 ಆಗಿರುತ್ತೆ ಅಂದರೆ ಇಷ್ಟೇ. ಓಕೆ, ಈಗ 1 ಸಬ್ಸ್ಟಿಟ್ಯೂಟ್ ಮಾಡೋಣ. ಮತ್ತು ಎಕ್ಸ್ ಪ್ಲೇಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 4 ಮೈನಸ್ 1/2 ಡಿವೈಡೆಡ್ ಬೈ 1/2 ಆಗುತ್ತೆ. 8 ಮೈನಸ್ 7 8 ಮೈನಸ್ 1 7 7/2 ಡಿವೈಡೆಡ್ ಬೈ 1/2 ಆಗುತ್ತೆ. ಸೊ 2 ಕ್ಯಾನ್ಸಲ್ ಆಗುತ್ತೆ, 7 ಆನ್ಸರ್. ಸೊ ಆನ್ಸರ್ ಈಸ್ 7. ಅರ್ಥ ಆಯ್ತು ಅಂದ್ಕೊತೀನಿ. ಇದಕ್ಕೆಲ್ಲ ಬೇಸಿಕ್ಸ್ ಗೊತ್ತಿರುವಾಗ ಎಲ್ಲ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡೋದು ಎಲ್ಲ. ಓಕೆ, ಥ್ಯಾಂಕ್ ಯು.